80ನೇ ಸ್ವಾತಂತ್ರ್ಯೋತ್ಸವ ದಿನ ರಾಜ್ಯದ ಎಲ್ಲ ಜನತೆಗೆ ಮತ್ತು ದೇಶದ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸುತ್ತೇನೆ. ಇದೇ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕೂಡ ಜನ್ಮದಿನ ಕೂಡ 15ನೇ ತಾರೀಕಿಗೆ ಅವರು ಕಾಕತಾಳೀಯ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಬಂದ ದಿನ ಅವರು ಕಾನ್ಸ್ಟಿಟ್ಯೂಷನ್ ಬಂದದ ದಿನ, ಜಾರಿಗೆ ಬಂದದ ದಿನ ಅವರು ನೇಣಾಕ್ತಾರೆ. ಹಾಗಾಗಿ 26/1/1ನೇ ತಾರೀಕು ಅವರು ಹುಟ್ಟಿದ್ದಿಲ್ಲ. ನೇಣಿಗೆ ಗಲ್ಲಿಗೆ ಏರಿಸ್ಬಿಟ್ಟಂತ ದಿನ, ಅವ್ರು ಸತ್ತ ದಿನ. ಮತ್ತೆ ಅವ್ರು ಹುಟ್ಟಿದ್ದು 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು. ಹಾಗಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು. ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಪಂಟ, ಕಿತ್ತೂರು ರಾಣಿ ಚೆನ್ನಮ್ಮನವರ ಪಂಟ, ಅವರ ಅಂಗರಕ್ಷಕ ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದಂಥವ್ರು ಸಂಗೊಳ್ಳಿ ರಾಯಣ್ಣ. ನಾನು ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ಸ್ಥಳ ಸಂಗೊಳ್ಳಿ, ಅಲ್ಲಿ ಸರ್ಕಾರದಿಂದ 125 ಎಕರೆ ಜಮೀನು ಕೊಟ್ಟು ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ರು. ಜೊತೆಗೆ ಒಂದು ಮ್ಯೂಸಿಯಂ ಕೂಡ ಮಾಡಿದ್ರು. ಅವರು ಸೌದಿ ಸಂಗೊಳ್ಳಿ ಅವ್ರನ್ನ ಬ್ರಿಟಿಷ್ನವರು ವಿರುದ್ಧ ಹೋರಾಟ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣವರು ಪ್ರಮುಖವಾದಂತಹ ಪಾತ್ರ ವಹಿಸ್ತಾರೆ. ಅವರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನವರು ಬಂಧನ ಆದ್ಮೇಲೆ ಇವರು ತಪ್ಪಿಸ್ಕೊಂಡು ಅಲ್ಲಿಂದ ಕಾಡಿನಲ್ಲಿ ವಾಸ ಮಾಡ್ಕೊಂಡು ಅವ್ರದೇ ಆದಂತ ಒಂದು ಸೈನ್ಯ ಕಟ್ಟಿಕೊಂಡು ಬ್ರಿಟಿಷ್ನವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗೆರಿಲ್ಲಾ ಯುದ್ಧಗಳನ್ನು ಮಾಡ್ತಾರೆ. ಬ್ರಿಟಿಷ್ನವರಿಗೆ ಬಹಳ ಕಠಿಣವಾದಂತಹ ಸವಾಲುಗಳನ್ನ ಒಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಕುತಂತ್ರದಿಂದ ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣವ್ರನ್ನ ದಸ್ತಗಿರಿ ಮಾಡ್ತಾರೆ. ಆಮೇಲೆ ವಿಚಾರಣೆ ಮಾಡಿ ಅವರನ್ನ ನೇಣುಗಂಬಿಗೆ ಏರಿಸ್ತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ನೇಣುಗಂಬ ಏರ್ತಾರೆ. ಮತ್ತೆ ಇನ್ನೂ 6 ಜನರಿಗೆ ಅವರಿಗೆ ಶಿಕ್ಷೆ ಕೊಡ್ತಾರೆ. ಸೊ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ತ್ಯಾಗ ಮಾಡಿರ್ತಾರೆ, ದೇಶಕ್ಕೋಸ್ಕರ ಪ್ರಾಣ ತೆಗೆದಿರ್ತಾರೆ. ಅಂತವರ ಜನ್ಮದಿನ ಇವತ್ತು. ಆಮೇಲೆ ನಂದಿಗಡ, ಅವ್ರನ್ನ ನೇಣಾಕುವಂತ ಜಾಗ ನಂದಿಗಡ ಅಂತ. ಅಲ್ಲಿ ಇವತ್ತು ಕೂಡ ಜನ ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣನ ಶಾಲೆ ಮಾಡಿರ್ತಕ್ಕಂಥದ್ದು ನಮಗೆ ಅದು ಒಂದು ಶೈಕ್ಷಣಿಕ ಮತ್ತೆ ಸಾರ್ವತ್ರಿಕ ಜನ ಹೋಗ್ತಕ್ಕಂಥ ಜಾಗ. ಅದು ಹೋಗ್ಲಿ ಅಂತಲೇನೆ ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ?
560 ಜನ ದೇಶದ ಅನೇಕ ಭಾಗಗಳಿಂದ ಬಂದು ಅಲ್ಲಿ ಸೈನಿಕ ಶಾಲೆಯಲ್ಲಿ ಕಲಿತಾರೆ. ಒಂದು ಏನಪ್ಪಾ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣವರಿಂದ ಪ್ರೇರಣೆ ಆಗ್ಬೇಕಾಗಿತ್ತು ದೇಶ ಪ್ರೇಮ, ತ್ಯಾಗ, ಬಲಿದಾನ. ದೇಶಕ್ಕೋಸ್ಕರ ಅವರು ಬಹಳ ವರ್ಷ ಬದುಕಿರ್ಲಿಲ್ಲ, ಸುಮಾರು 35 ವರ್ಷ ಬದುಕಿದ್ರು. ಅಷ್ಟರಲ್ಲಿ ದೇಶಕ್ಕೋಸ್ಕರ ಕಿತ್ತೂರನ್ನ ಸ್ವತಂತ್ರಗೊಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸೊ ಅಂತೇವನ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅದು ಹೇಳಿದೆ ನಾನು. ಸೊ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನ ಇವತ್ತು ಎಲ್ಲ ಯುವಕರು, ವಿಶೇಷವಾಗಿ ಯುವ ಸಮೂಹ ಮಾಡಬೇಕು ಅಂತ ಹೇಳಿ ಆಗ್ಬೇಕು ಅಂತ ಹೇಳಿ ಹೇಳ್ತಾ ಅವರಿಗೆ ರಾಜ್ಯದ ಎಲ್ಲ ಜನರಿಗೆ ಅವರ ಶುಭಾಶಯಗಳು, ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಕೋರಿ ನಾನು ಕೂಡ ಇವತ್ತು ಮಾಲಾರ್ಪಣೆ, ಪ್ರತಿ ವರ್ಷ ಮಾಲಾರ್ಪಣೆ ಮಾಡ್ತೇನೆ, ಇವತ್ತು ಕೂಡ ಮಾಡಿದ್ದೇನೆ. ಅವರು ಸ್ಮರಿಸ್ಕೊಳ್ಬೇಕು. ಸರ್, ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನುವಂತ ಮಾತುಗಳು, ಚರ್ಚೆಗಳಿದ್ದಾವೆ. ನೀವು ಸೈಲೆಂಟ್ ಆಗಿದ್ದೀರಾ ಸರ್? ಸೈಲೆಂಟ್ ಆಗಿಲ್ವಲ್ಲ, ಮಾತಾಡಲ್ಲ ಜಾಸ್ತಿ ಅಷ್ಟೇ. ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಈಗ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಹೂನಾರ ಹಾಕೋದು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಸೈಲೆಂಟ್ ಆಗಿರೋದು. ರಾಜಕೀಯ ಏನೇ ವಿದ್ಯಮಾನಗಳಾದ್ರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ, ತಟಸ್ಥರಾಗಿದ್ದಾರೆ ಅನ್ನುವಂತ ಚರ್ಚೆ. ಸರ್, ಅಹಿಂದ ಚಳವಳಿಯ 3 ವರ್ಷ ವಿಚಾರ, ಅಹಿಂದ ಚಳವಳಿ ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೂ ಕೂಡ ಆದ್ಯತೆಯನ್ನು ಕೊಡಬೇಕು, ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ಇಟ್ಟಿಲ್ಲ ತಾನೆ. ಇಲ್ಲ ಅಲ್ಲ ಸರ್, ತಾವು ಬಸವ ಶಿವಣ್ಣವರಿಗೆ ಅನ್ನುವಂಥ ವಿಚಾರವನ್ನ ಚರ್ಚೆ ಆಗ್ತಿತ್ತು. ಅವ್ರಿಗೇನಾದ್ರೂ ಅವಕಾಶ ಸಿಗುತ್ತೆ ಸರ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.